ನನ್ನ ಫ್ರೆಂಡ್ ಒಬ್ರು ಹೇಳ್ತಿದ್ರು ಸಾಲ ಸ್ವಾಭಿಮಾನ ಕಸೋಣತೆ ಅಂತ. ನನಗೆ ಈಗ ಅದು ನಿಜ ಅನಿಸ್ತಾ ಇದೆ. ನನ್ನ ಸ್ವಾಭಿಮಾನ ಎಲ್ಲ ಹೋಯ್ತು. ನಾನೇ ಬೀದಿ ಪಾಲಾಗಿದ್ದೆ. ದರ್ಶನ್ ಸರ್ ನನ್ನ ಸ್ವಂತ ಅಣ್ಣನ ಥರ ಸರ್. ದಿನಕರನ್ ಹೆಂಗೆ ನೋಡ್ಕೊಂಡಿದಾರೋ ಹಂಗೆ ನನ್ನೂ ನೋಡ್ಕೊಂಡಿದ್ದಾರೆ. ನನಗೆ ಅವ್ರಿಗೆ ಮುಖ ತೋರ್ಸೋಕ್ಕಾಗಲಾರದೆ ನಾನು ಮಾಡ್ಕೊಂಡಿರೋ ಸ್ವಯಂಕೃತ ಅಪರಾಧದಿಂದ ಊರು ಬಿಟ್ಟಿದ್ದೀನಿ ಹೊರತು ಅವ್ರು ನನಗೆ ಎಂದು ಬಿಡುವಂದಿಲ್ಲ ಮಾಡುವಂದಿಲ್ಲ. ಕಷ್ಟ ಅಂದಾಗ ನಾನು ಹೆಲ್ಪ್ ಮಾಡಿದ್ದೀನಿ ಸರ್. ದರ್ಶನ್ ಸರ್ ಮಗು ಇದ್ದಾನೆ, ಭಾರಿ ಒಳ್ಳೆ ಮನುಷ್ಯ. ಹಚ್ಕೊಂಡ್ಬಿಟ್ರೆ ಅವರೇ ಯಾರು ಬೇಕಾದ್ರೂ ತಮ್ಮ ಪ್ರಾಣ ಕೊಡೋ ರೇಂಜಿಗಿದ್ದಾರೆ. ಅವ್ರನ್ನ ಅಷ್ಟು ಇಷ್ಟಪಟ್ಬಿಟ್ರೆ ಆ ಥರದ ವ್ಯಕ್ತಿ ಅವರು. ದರ್ಶನ್ ಸರ್ ಭೇಟಿ ಆಗಬೇಕು ಅನ್ನೋ ಒಂದು ಆಸೆ ಇದೆ. ನಾನು ವಿಜಯಲಕ್ಷ್ಮಿ ಮೇಡಮ್ ಮೀಟ್ ಆಗ್ತೀನಿ. ಅವ್ರು ಏನಾದರೂ ಪರ್ಮಿಷನ್ ಕೊಟ್ಟರೆ ನಾನು ದರ್ಶನ್ ಸರ್ ಮೀಟ್ ಆಗ್ತೀನಿ. ಕಳೆದ ಹಲವು ವರ್ಷಗಳಿಂದ ನಾಪತ್ತೆಯಾಗಿದ್ದ ನಟ ದರ್ಶನ್ ಅವರ ಮಾಜಿ PA ಮಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ, ಪ್ರತ್ಯಕ್ಷವಾಗಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಏನಾಯ್ತು, ಕಷ್ಟದಿಂದ ಹೊರಗಡೆ ಹೋಗಿದ್ರು, ಸೊ ಇವಾಗ ಏನಾಗಿದೆ, ಪರಿಸ್ಥಿತಿ ಏನಿದೆ ಅಂತ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಅದೇ ಬಹಳ ವರ್ಷಗಳ ನಂತರ ಮತ್ತೆ ಪ್ರತ್ಯಕ್ಷ ಆಗಿದ್ದೀರಾ. ಸೊ ಏನಂತಂದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರ, ಕಷ್ಟದ ಸಂದರ್ಭದಲ್ಲಿ ಬಿಟ್ಟು ಹೋಗಿದ್ದೀರಾ. ಸೊ ನಿಮ್ಮ ಕೆಲಸ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲ ಬಿಟ್ಟು ಹೋದ್ರಿ. ಸೊ ಇವಾಗ ಮತ್ತೆ ಬಂದಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತಾರೆ? ಏನಿಲ್ಲ ಸರ್, ನಾನು ಅವತ್ತು ಅಂತ ಒಂದು ಸದ್ದಿಗ್ಧ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೆ. ಊರು ಬಿಡುವಂಥ ಪ್ರಸಂಗ ಬಂತು. ಭಾಳ ಕಮಿಟ್ಮೆಂಟ್ ಇದ್ದು, ಫೈನಾನ್ಸಿಯಲಿ ಕಮಿಟ್ಮೆಂಟ್ ಭಾಳ ಮಾಡ್ಕೊಂಡ್ಬಿಟ್ಟಿದ್ದೆ. ಪರಿಸ್ಥಿತಿ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ. ನಾನು ದರ್ಶನ್ ಸರ್ ಜೊತೆ ಇದ್ದೆ. ದರ್ಶನ್ ಸರ್ ನನ್ನಿಂದ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದೇ ಒಂದು ಅವ್ರಿಗೂ ಮುಖ ತೋರಿಸೋ ಪರಿಸ್ಥಿತಿ ಒಳಗೆ ಇರಲಿಲ್ಲ. ಅನಿವಾರ್ಯವಾಗಿ ನಾವು ಊರು ಬಿಡುವಂಥ ಪ್ರಸಂಗ ಬಂದು ಸರ್. ನಾನು ವಾಪಸ್ ಬಂದಿದ್ದೀನಿ. ಎಲ್ಲರದು ತೀರಿಸ್ಬೇಕು ಅಂತ ಗೊತ್ತಿಲ್ಲ ಸರ್, ಆಗುತ್ತೋ ಇಲ್ಲ ಅನ್ನೋದು ಮಟ್ಟ ಪ್ರಯತ್ನ ಅಂತೂ ಪಡ್ತೀನಿ. ಆ ದಿಸೆಯಲ್ಲಿ ಕೆಲಸ ಮಾಡ್ತೀನಿ, ತೀರಿಸ್ಬೇಕು ಅನ್ನೋ ದಿಸೆಯಲ್ಲಿ ಕೆಲಸ ಮಾಡ್ತೀನಿ. ಹಂತಂತೂ ದುಡಿತೀನಿ. ಕಷ್ಟನೋ 7 ವರ್ಷ ನಾನು ಏನು ದುಡಿದಿಲ್ವಲ್ಲ, ಅದ್ರದ್ದು ಇಷ್ಟು ಕಾಂಪೆನ್ಸೇಟ್ ಮಾಡಿ ದುಡಿತೀನಿ ಈಗ. ಅದನ್ನಿಷ್ಟು ಕಷ್ಟ ದೇವ್ರ ಅದು ಸಾಥ್ ಕೊಡಲಿ ಅಂತ ದೇವ್ರ ಹತ್ರ ಬಿಡ್ಕೊತೀನಿ. 10 ರೂಪಾಯಿದಲ್ಲಿ 1 ರೂಪಾಯಿ ಅಂದ್ರೆ ಕೊಡೋಕೆ ನನಗೆ ಆಸೆ, ಹೋಗಿ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ನೋಡೋಣ ಸರ್ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. ನನಗೂ ಗೊತ್ತಿಲ್ಲ. ಏನಂತಂದ್ರೆ ಪ್ರಪಂಚದಲ್ಲಿ ಸಾಲ ಮಾಡದೇ ಇರೋರು ಯಾರು ಇಲ್ಲ. ನಿಮ್ಗಿನ್ನ ಜಾಸ್ತಿ ಸಾಲ ಮಾಡಿ ದೇಶ ಬಿಟ್ಟು ರಾಜ್ಯ ಬಿಟ್ಟು ಹೋದವ್ರು ಇದ್ದಾರೆ. ಸೊ ಇದು ನಿಮ್ದು ಯಾಕೆ ಅಷ್ಟೊಂದು ಇದಾಯ್ತು ದರ್ಶನ್ ಅವ್ರದ್ದು PA ಆಗಿರೋದ್ರಿಂದ, ಮತ್ತೆ ಕೆಲವು ವಿಚಾರಗಳು ಅವ್ರದ್ದು ಸುತ್ತಾಡೋದ್ರಿಂದ ಇದಾಯ್ತು. ಸೊ ಏನು ಸರ್, ಓಪನ್ ಆಗಿ ಹೇಳ್ಬಿಡಿ. ದರ್ಶನ್ ಅವ್ರದ್ದು ಏನಾದ್ರು ನಿಮ್ ಕಡೆ, ಅವ್ರ ಕಡೆಯಿಂದ ನಿಮ್ಗೆ ಏನಾದ್ರು ಥ್ರೆಟಿಂಗ್ ಆ ಥರ ಏನಾದ್ರು ಇದೆಯಾ ಅಂತ ಅದು ಕೂಡ ಟ್ಯಾಕ್ ಇದೆ. ಮಲ್ಲಿ ಅವ್ರನ್ನ ರೇಣುಕಾಸ್ವಾಮಿ ಅವ್ರನ್ನ ಹತ್ಯೆ ಮಾಡಿರ್ತಾರೆ, ಅವ್ರನ್ನೂ ಹತ್ಯೆ ಮಾಡಿದ್ದಾರೆ ಅಂದ್ರೆ ನೀವು ಪ್ರತ್ಯಕ್ಷ ಹಾಕಿನ ಮುಂಚೆ ಆ ಥರ ಒಂದು ಟ್ಯಾಕ್ ಬಂತು. ಅದು ಎಷ್ಟು ನೀವು ಪ್ರತ್ಯಕ್ಷ ಆಗಿದ್ರೆ ಸುಳ್ಳು ಅಂತ ಇವಾಗ ಗೊತ್ತಾಗಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸರ್, ದರ್ಶನ್ ಸರ್ ನನ್ನ ಸ್ವಂತ ಅಣ್ಣನ ಥರ ಸರ್. ಅವರು ನನ್ನನ್ನು ದಿನಕರನ್ ಹೆಂಗೆ ನೋಡ್ಕೊಂಡಿದಾರೋ ಹಂಗೆ ನನ್ನೂ ನೋಡ್ಕೊಂಡಿದ್ದಾರೆ. ಅವ್ರ ಮನೆ ಫ್ಯಾಮಿಲಿ ಮೆಂಬರ್ ಸರ್. ನನಗೆ ಅವ್ರಿಗೆ ಮುಖ ತೋರ್ಸೋಕ್ಕಾಗಲಾರದೆ ನಾನು ಮಾಡ್ಕೊಂಡಿರೋ ಸ್ವಯಂಕೃತ ಅಪರಾಧದಿಂದ ಊರು ಬಿಟ್ಟಿದ್ದೀನಿ ಹೊರತು ಅವರು ನನಗೆ ಎಂದು ಬಿಡುವಂದಿಲ್ಲ ಮಾಡುವಂದಿಲ್ಲ. ಕಷ್ಟ ಅಂದಾಗ ನಾನು ಅವ್ರು ಹೆಲ್ಪ್ ಮಾಡಿದ್ದಾರೆ ಸರ್. ಒಂದ್ಸಲ ಹೆಲ್ಪ್ ಮಾಡಿದ್ದಾರೆ, ಪದೇ ಪದೇ ಹೆಲ್ಪ್ ಕೇಳಬಾರ್ದು ಅಂತ ನಾನು ಕೇಳಿಲ್ಲ ವಿನ ಅವ್ರ ಕಡೆ ಕೇಳಬಾರ್ದು ಅನ್ನೋದು ಇರಲಿಲ್ಲ ಸರ್. ನನಗೂ ಒಂದು ಮಾನವೀಯತೆ ಅನ್ನೋದಿರುತ್ತೆ, ನನಗೂ ಒಂದು ಮನುಷ್ಯತ್ವ ಅನ್ನೋದಿದೆ. ಅದನ್ನು ಮೀರಿ ನಾನು ಎಲ್ಲೇ ಮೀರಿ ಕೆಲಸ ಮಾಡ್ಬಾರ್ದು ಸರ್. ಎಲ್ಲೋ ಗ್ರಾಂಟೆಡ್ ಆಗಿ ಏನೋ ಸಿಗುತ್ತೆ ಅಂತ ಪದೇ ಪದೇ ಅದರದ್ದು ಯೂಸ್ ತೊಗೊಳಕ್ಕಾಗಲ್ವಲ್ಲ ಸರ್. ಆ ದಿಸೆಯಲ್ಲಿ ನಾನು ಅವ್ರ ಹತ್ರ ಹೋಗೋಕ್ಕಾಗಲಿಲ್ಲ. ಬಟ್ ಹೋಗಿದ್ರೆ ಅವ್ರು ನನಗೆ ಹೆಲ್ಪ್ 100% ಹೆಲ್ಪ್ ಮಾಡ್ತಿದ್ರು. ನಾನು ಏನೋ ಆ ಮೂಮೆಂಟ್ ನನಗೆ ಹಂಗೆ ಅನ್ನಿಸ್ಲಿಲ್ಲ ಸರ್ ಅಷ್ಟೇ. ಸೊ ಒಂದು ನೀವು ನೋಡಿದ್ರೆ ಉದ್ಯಮಿ, ಈಗ ಅಂದ್ರೆ ಏನು ನೀವು ಕಷ್ಟದಿಂದ ಹೊರಗಿನ ಮುಂಚೆ ಉದ್ಯಮಿ ಆಗಿದ್ರಿ, ವಿದ್ಯಾಭ್ಯಾಸ ಅಂದ್ರೆ ಇಂಜಿನಿಯರ್ ಕೂಡ ಮಾಡಿದ್ರಿ. ಹೊರಗಡೆ ನಾನು ಇಂಜಿನಿಯರ್ ಅದೆಲ್ಲ ನನಗೆ ಹೆಲ್ಪ್ ಆಯ್ತು, ಇಂಗ್ಲೀಷ್ ಲ್ಯಾಂಗ್ವೇಜ್ ಆಯ್ತು, ಎಲ್ಲ ಹೆಲ್ಪ್ ಆಯ್ತು ಅಂದ್ರೆ ಒಂದು 2018 ಹೋಗಿದ್ದು ಇಲ್ಲಿವರೆಗೂ ಒಂದು 7-8 ವರ್ಷ ಅನ್ಕೊಳ್ಳಿ. 7 ವರ್ಷ ಅದರಲ್ಲಿ ಅಲ್ಲಿಗೆ ಅಂದ್ರೆ ನಿಮ್ಮ ಜೀವನ ಅಲ್ಲಿಗೆ ಮಾಡೋದಕ್ಕೆ ಸಾಕಾಯ್ತಾ, ಅಥವಾ ಅದೇ ದುಡ್ಡನ್ನು ಉಳಿಸ್ಕೊಂಡು ಯಾರಿಗಾರು ಬಡ್ಡಿಯನ್ನ ಅಥವಾ ಯಾರು ಸಾಲ ತೀರ್ಸಕ್ಕೆ ಏನಾದ್ರು ಅಷ್ಟು ದುಡಿಮೆ ನಿಮಗೆ ಸಾಧ್ಯ ಆಯ್ತಾ ಅಂತ? ಇಲ್ಲ, ಅಷ್ಟೇನು ದುಡ್ದಿಲ್ಲ ಸರ್. ಅಲ್ಲಿಂದ ಅಲ್ಲಿಗೆ ನಾನು ನನ್ನ ಕೈಲಿ ಆದಷ್ಟು ಅಲ್ಲಿ ಸ್ವಲ್ಪ ಒಂದಿಷ್ಟು 4-5 ಜನಕ್ಕೆ ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಸರ್. ನಾನು ಈ ಮನೆಗಂತೂ ಕೊಡೋ ಪರಿಸ್ಥಿತಿ ಒಳಗಿರಲಿಲ್ಲ. ಅಲ್ಲೇ ಯಾರು ಇರ್ತಾರೆ ಅಲ್ಲೇ ನನ್ನ ಸುತ್ತಮುತ್ತಲಿರೋರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ, ಅಲ್ಲಿಯೂ ಮಾಡಿದ್ದೀನಿ. ನನಗೆ ಅದು ಇದೆ, ಮನೋಭಾವನೆ ಇದೆ. ನನಗೆ ಸ್ವಲ್ಪ ನಾನು ಹೆಲ್ಪ್ ಮಾಡೋಕ್ಕೆ ರೀಸನ್ ಹುಡುಕ್ತೀನಿ ಸರ್. ಅಂಥ ಮನೋಭಾವನೆಯಲ್ಲಿ ಮಾಡಿದ್ದೀನಿ. ಬಟ್ ಅಲ್ಲಿಂದ ಯಾವುದು ದುಡ್ಡು ತಂದಿಲ್ಲ ಸರ್. ನಾನು ಅಂತ ಏನು ದುಡ್ಡು ತಂದಿಲ್ಲ, ಸಣ್ಣ ಪುಟ್ಟ ಅಮೌಂಟ್ ಅಷ್ಟೇ ತಂದೆ. ಅದರಿಂದ ಯಾರು ಸಾಲ ತೀರಿಸುವಂಥ ದುಡ್ಡು ಏನು ತಂದಿಲ್ಲ ಸರ್. ಇನ್ಮೇಲೆ ತೋರಿಸ್ಬೇಕು ಸರ್, ಇನ್ಮೇಲೆ ದುಡಿಬೇಕು, ಇನ್ಮೇಲೆ ತೀರಿಸ್ಬೇಕು ಅಷ್ಟೇ ಸರ್. ಒಂದು ಇವಾಗ ಬಂದಿದ್ದೀರಾ, ಸಾಲ ಎಲ್ಲ ತೀರಿಸ್ತೀವಿ ಅಂತ ಎಲ್ಲರಿಗೂ ಹೇಳಿದಿರಾ, ಅಂದ್ರೆ ನಿಮ್ಗೆ ಸಾಲ ಕೊಟ್ಟವರಿಗೆ ಅವರಿಗೆಲ್ಲ ಹೇಳಿದಿರಾ. ಸೊ ಓಕೆ, ಅದ್ರ ನಡುವೆ ನಿಮ್ಮ ಬಾಸ್ ಅಂತ ಹೇಳ್ಬೋದು ದರ್ಶನ್ ಅವರ ಭೇಟಿ ಮಾಡೋದಕ್ಕೆ ಏನಾದ್ರು ಚಾನ್ಸ್ ಅಂದ್ರೆ ಪ್ರಯತ್ನ ಪಟ್ಟಿದ್ದೀರಾ, ಅಥವಾ ನೆಕ್ಸ್ಟ್ ಏನಾದ್ರು ಭೇಟಿ ಆಗ್ತೀರಾ ಅಂತ? ನೆಕ್ಸ್ಟ್ ಭೇಟಿ ಆಗ್ತೀನಿ ಸರ್. ಈಗ ಗೊತ್ತಿಲ್ಲ, ನಾನು ನೆಕ್ಸ್ಟ್ ದರ್ಶನ್ ಸರ್ ಭೇಟಿ ಆಗ್ಬೇಕು ಅನ್ನೋದು ನಂದು ಆಸೆ ಇದೆ. ನಾನು ವಿಜಯಲಕ್ಷ್ಮಿ ಮೇಡಮ್ ಮೀಟ್ ಆಗ್ತೀನಿ. ಅವ್ರು ಏನಾದರೂ ಪರ್ಮಿಷನ್ ಕೊಟ್ಟರೆ ನಾನು ದರ್ಶನ್ ಸರ್ ಮೀಟ್ ಆಗ್ತೀನಿ. ಈಗ ಮುಂದಿನ ನಿಮ್ಮ ಜೀವನ ಪ್ಲಾನ್ ಏನ್ ಮಾಡ್ಕೊಂಡಿದ್ದೀರಾ ಅಂತ? ನಾನು ಒಂದು ಸೆಲೆಬ್ರಿಟಿ ಸ್ಟಾರ್ ಬ್ರಿಡ್ಜ್ ಅಂತ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಮಾತಾಡ್ತೀನಿ ಸರ್, ಪ್ಲೀಸ್. ಓಕೆ. ಸೊ ಅದೇ ಇವಾಗ ದರ್ಶನ್ ಅವ್ರದ್ದು ಈ ಒಂದು ಕೇಸಲ್ಲಿ ಒಳಗಡೆ ಇದ್ದಾರೆ. ಸೊ ನಿಮಗೆ ಅಷ್ಟು ಸುಮಾರು ವರ್ಷದಿಂದ ಅವ್ರ ಜೊತೆ ಒಡನಾಟ ಮಾಡಿದ್ರೆ, ಸೊ ಅವಾಗ ಏನಾದ್ರು ಆ ಥರ ಅನ್ಸಿದ್ದು, ದರ್ಶನ್ ಅವ್ರ ವ್ಯಕ್ತಿತ್ವ ಆ ಥರ ಇತ್ತ, ಕೊಲೆ ಮಾಡೋಷ್ಟು ಮಟ್ಟಿಗೆ ಹೋಗ್ತಾರೆ ಅಂತ ಅನ್ಸಿದ್ಯಾ ಅಂತ? ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ನಾ ಹೇಳಿಲ್ಲ ಸರ್, ದರ್ಶನ್ ಸರ್ ಮಗು ಇದ್ದಂಗೆ, ಭಾರಿ ಒಳ್ಳೆ ಮನುಷ್ಯ.
ಹಚ್ಕೊಂಡ್ಬಿಟ್ರೆ ಅವರೇ ಯಾರಿಗೆ ಬೇಕಾದ್ರೂ ತಮ್ಮ ಪ್ರಾಣ ಕೊಡೋ ರೇಂಜಿಗೆ ಇದ್ದಾರೆ. ಅವ್ರನ್ನ ಅಷ್ಟು ಇಷ್ಟಪಟ್ಬಿಟ್ರೆ ಆ ಥರದ ವ್ಯಕ್ತಿ ಅವರು. ಅದು ಏನು ನಡೀತು ಅಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್. ಸೊ ಅಂದ್ರೆ ನೀವೇ ಕ್ಲಾರಿಟಿ ಕೊಡ್ಬೇಕು. ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಅದು ಮೋಸ ಮಾಡಿ ಹೋಗಿದ್ದಾರೆ, ಅದು ನೀವು ಕಷ್ಟದಿಂದ ಹೋಗಿದ್ದೀನಿ ಅಂತ ಹೇಳಿದ್ರೆ ಮೋಸ ಮಾಡಿ ಹೋಗಿದ್ದಾರೆ ಅಂದ್ರೆ ಕ್ಯಾಸಿನೋದಲ್ಲಿ ಅವರು ಇದೆಲ್ಲ ಮಾಡ್ತಾ ಇದ್ರು, ಗ್ಯಾಮ್ಲಿಂಗು ಅಂದ್ರೆ ಗೋವಾ ಕ್ಯಾಸಿನೋ ಆ ಥರ ದುಡ್ಡು ಹಾಕ್ತಾ ಇದ್ರು, ಬೆಟ್ಟಿಂಗ್ ಆಡ್ತಾ ಇದ್ರು, ಈ ಟಾಕು ಕೂಡ ಇದೆ. ಇದಕ್ಕೆ ಏನು ಕ್ಲಾರಿಟಿ ಕೊಡ್ತೀರಾ ಅಂತ? ನನಗೆ ಎಲ್ಲ ಪ್ರೂಫ್ ಕೊಟ್ಬಿಡಿ ಸರ್. ನಾನು ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್, ಆಗಲೂ ಹೇಳಿದ್ದೀನಿ. ಒಂದು ಪ್ರೂಫ್ ಕೊಟ್ಬಿಡಿ. ಕ್ಯಾಸಿನೋ ಅಲ್ಲಿ ಆಡಿದ್ದು, ಬೆಟ್ಟಿಂಗ್ ಮಾಡಿದ್ದು, ಅಂಥದ್ದೇನು ಮಾಡಿಲ್ಲ ಸರ್. ಅಂತ ಏನು ಮಾಡಿಲ್ಲ. ನಾನು ಕಳೆದಿದ್ದೆ ಫಿಲ್ಮಲ್ಲಿ ಕಳೆದಿದ್ದೀನಿ. ಕೆಲವು ವ್ಯಕ್ತಿಗಳು ನಮಗೆ ದುಡ್ಡು ಕೊಟ್ಟಿದ್ದೀನಿ, ಅವರು ನಂಗೆ ತೊಂದರೆ ಕೊಟ್ಟಿದ್ದಾರೆ, ಲಾಸ್ ಮಾಡಿದ್ದಾರೆ. ಎಲ್ಲೋ ದುಡ್ಡು ಇದನ್ನು ಕೊಡ್ತೀನಿ ಅಂತಂದೇಳಿ ಆ ಥರ ಕಳ್ಕೊಂಡಿದ್ದೀನಿ. ನಾನು ವ್ಯಕ್ತಿಗಳನ್ನ ನಂಬಿ ದುಡ್ಡು ಕಳ್ಕೊಂಡಿದ್ದೀನಿ. ನಾನು ಬಿಸ್ನೆಸ್ ಲಾಸ್ ಆಗಿದ್ದೀನಿ, ಬೇರೆ ಯಾವುದೂ ಇಲ್ಲ ಸರ್. ಒಂದು ಚಟನೂ ಮಾಡಿದವನಲ್ಲ ಸರ್. ಕ್ಯಾಸಿನ ಹೋಗಿದ್ದೀನಿ. ಹೆಂಗಂತೆ ಇದೇ ದರ್ಶನ್ ಸರ್ ಜೊತೆ ನಾವು ಯಾವಾಗ ಬುಲ್ಬುಲ್ ಶೂಟಿಂಗ್ ಹೋದಾಗ ಹಂಗೆ ಒಂದು 5 ನಿಮಿಷ ವಾಕ್ ಅಂತ ಹೋಗಿದ್ದೀವಿ ನಾವು, ಆಟ ಆಡೋಕ್ಕಂತಲ್ಲ. ಎಲ್ಲರೂ ಹೋಗಿದ್ದೀವಿ. ಅದು ಎಲ್ಲರೂ ಹೋಗ್ತಾರೆ, ಎಲ್ಲರೂ ಮಾಡ್ತಾರೆ. ಗ್ಯಾಮ್ಲಿಂಗ್ ಬೇರೆ, ಆಟ ಬೇರೆ, ನೋಡೋಕೆ ಹೋಗೋದು ಬೇರೆ, ಅದು ಬೇರೆ ಸರ್. ಆ ಥರ ನಾವು ಇಂಟರ್ಲಾಕನ್ನಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಹೋದಾಗ ಹೋಗಿದ್ದೀವಿ, ಮಲೇಷ್ಯಾದಲ್ಲಿ ಜಂಟಿಂಗ್ ಐಲ್ಯಾಂಡ್ನಲ್ಲಿ ಹೋಗಿದ್ದೀವಿ. ಹಾಗೆ ಬೇರೆ, ಅದು ಬೇರೆ. ನಿಮಗೆ ಅದನ್ನು ಇದು ಇರಬಾರ್ದು ಅಷ್ಟೇ, ಅದೇ ಪ್ರೊಫೆಷನ್ ಆಗಬಾರ್ದಲ್ವ ಸರ್. ಕ್ಯಾಶುವಲ್ ಆಗಿ ಹೋಗೋದು ಮಾಮೂಲಾಗಿ ಎಲ್ಲರೂ ಒಂದ್ಸಲ ನೋಡಿರ್ತೀವಿ ಅಷ್ಟೇ. ಬಟ್ ಆಟ ಆಡಿಲ್ಲ ಸರ್, ಅದರಲ್ಲಿ ದುಡ್ಡು ಕಳ್ಕೊಂಡಿಲ್ಲ ಸರ್. ₹1 ಕಳ್ಕೊಂಡಿಲ್ಲ ಸರ್. ಸೊ ಇವಾಗ ಮತ್ತೆ ಬಂದಿದ್ರ, ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಾನು ಕೂಡ ಹೇಳಿದ್ರ, ನಿಮ್ಮ ಸಾಲ ಕೊಟ್ಟವ್ರಿಗೆ ಕೂಡ ವಾಪಸ್ ಕೊಡ್ತೀನಿ ಅಂತಾನು ಕೂಡ ಹೇಳಿದ್ರ, ಟೈಮ್ ತಗೊಂಡಾದ್ರು. ಸೊ ಇದಕ್ಕೆ ಸಾಲ ಕೊಟ್ಟವರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ? ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ನನ್ನ ಫ್ರೆಂಡ್ಸ್ ಭಾಳ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ ನೀನು ಏನು ಮಾಡ್ತೀಯ ಮಾಡಪ್ಪ ಅಂತ, ಈಗೂ ಬೇಕಂದ್ರೆ ಕಷ್ಟ ಅಂದರೆ ನನಗೆ ಹೆಲ್ಪ್ ಮಾಡೋಕೆ ರೆಡಿ ಇದ್ದಾರೆ. ಬಟ್ ನಾನು ಆಲ್ರೆಡಿ ಎಲ್ಲರ ಕಡೆ ಸಾಲ ಕೇಳಿ ಬಯಸತ್ತಿಟ್ಟಿದ್ದೀನಿ ಸರ್. ಮತ್ತೆ ಸಾಲ ಮಾಡಬಾರ್ದು ನಾನೇ ಅನ್ಕೊಂಡಿದ್ದೀನಿ. ಏನೇ ಆಗಲಿ ಕಷ್ಟನೋ ಸುಖನೋ ಸಾಲ ಮಾಡಬಾರ್ದು, ದುಡಿಬೇಕು, ಕೈ ಒಡ್ಡೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸರ್. ಸಾಕಾಗ್ಬಿಟ್ಟಿದ್ದೇವೆ, ಸುಸ್ತಾಗ್ಬಿಟ್ಟಿದ್ದೀನಿ ಸರ್. ಕೈ ಒಡ್ಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಇನ್ಮೇಲೆ ಮಾಡಲ್ಲ ಸರ್. ಕೊಡ್ತೀನಿ ಅಂತಾರೆ, ಆದರೂ ಮಾಡಲ್ಲ ಸರ್. ಕೆಲವರು ಫ್ರೆಂಡ್ಸ್ ನನ್ನ ಕಷ್ಟ ನೋಡಿ ಕೊಡ್ತೀನಿ ಅಂತಾರೆ, ನನಗೆ ಇಷ್ಟ ಇಲ್ಲ ಸರ್. ಈಗ ಇಸ್ಕೊಳಕ್ಕೆ ಇಷ್ಟ ಇಲ್ಲ ಸರ್ ಅಂತ ಅನ್ಕೊಂಡಿನಿ. ನನ್ನ ಫ್ರೆಂಡ್ ಒಬ್ರು ಹೇಳ್ತಿದ್ರು, ಸಾಲ ಸ್ವಾಭಿಮಾನ ಕಸ್ಕೊಳತ್ತೆ ಅಂತ. ನನಗೆ ಈಗ ಅದು ನಿಜ ಅನ್ನಿಸ್ತಾ ಇದೆ. ನನ್ನ ಸ್ವಾಭಿಮಾನ ಎಲ್ಲ ಹೋಯ್ತು, ನಾನೇ ಬೀದಿ ಪಾಲಾಗ್ಬಿಟ್ಟಿದ್ದೆ. ಇನ್ಮೇಲೆ ಅದನ್ನೊಂದು ರೂಢಿಸ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟೇ ಸರ್. ಅಲ್ಲ ಸರ್, ಈಗ ಸಾಲ ಮಾಡೋದ್ರಲ್ಲ, ನಿಮಗೆ ತೀರಿಸಬೇಕು ಅಂತ ಏನಾದ್ರು ನಿಮ್ದು ಪ್ರಾಪರ್ಟಿ, ಊರಲ್ಲಿ ಪ್ರಾಪರ್ಟಿ ಅಥವಾ ಜಮೀನು ಇರುತ್ತಾ? ಏನಿಲ್ಲ, ಒಂದು ಮನೆ ಇದೆ, ನಮ್ಮ ತಂದೆ ತಾಯಿ ಕಟ್ಟಿರೋ ಒಂದು ಮನೆ ಇದೆ, 1-2 ಎಕರೆ ಹೊಲ ಇದೆ. ನಮ್ಮ ಕಡೆ ಭೂಮಿ ಅಷ್ಟು ಬೆಲೆ ಬಾಳಲ್ಲ, ಎಲ್ಲ ಸೇರಿ ಒಂದು 50 ಲಕ್ಷದ ಬೆಳೆ ಅಷ್ಟೇ. ಅದು ಏನೂ ಇಲ್ಲ ಸರ್. 4 ಜನ ಇದ್ದೀವಿ. ಅದು ಏನೂ ಆಗಲ್ಲ ಸರ್. ಸೊ ಕಷ್ಟದಲ್ಲಿ ಏನೋ ಹೋಗಿದ್ರಿ, ಸೊ ಇವಾಗ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಮಾಡ್ಬೇಕಂತಿದ್ದೀರಾ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಿ ಸರ್. ಓಕೆ. ಸೊ ಇದಿಷ್ಟು ದರ್ಶನ್ ಅವರ ಮಾಜಿ PA ಮಲ್ಲಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.